ಬಂಟ್ವಾಳದ ಅಬ್ದುಲ್ ರಹೀಂ ಬರ್ಬರ ಹತ್ಯೆ ಪ್ರಕರಣ ರಹೀಂ ನಿವಾಸಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಭೇಟಿಯನ್ನು ಕೊಟ್ಟರು. ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್. ಸಭೆ ಆದಮೇಲೆ ಸುದ್ದಿಗೋಷ್ಠಿಯ ನಂತರ ಅವರ ನಿವಾಸಕ್ಕೆ ಹೋದರು. ಅವರ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳುವಂಥ ಕೆಲಸ ಮಾಡಿದ್ದಾರೆ. ಬಂಟ್ವಾಳದ ಕೊಳತ್ತ ಮಜಲಿನಲ್ಲಿ ರಹೀಂ ನಿವಾಸ ಇದೆ. ಫ್ಯಾಮಿಲಿ ಇರೋದಲ್ಲೇ, ಮನೆ ಇರೋದಲ್ಲೇ ರಹೀಂ ತಂದೆ ಹಾಗೆ ಅವರ ಕುಟುಂಬಸ್ಥರಿಗೆ ಸಮಾಧಾನವನ್ನು ಮಾಡಿದ್ದಾರೆ. ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನು ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ಅವ್ರ ಜೊತೆಗೆ MLC ಐವಾನ್ ಡಿಸೋಜಾ, ಮಾಜಿ ಸಚಿವ ರಮಾನಾಥ್ ರೈ ಸಾಥ್ ಕೊಟ್ಟರು. ರಹೀಂ ನಿವಾಸದ ಬಳಿಕ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಹೋದರು. ಗಾಯಾಳು ಕಲಂದರ್ ಶಾಫಿ ಆರೋಗ್ಯವನ್ನು ಸಚಿವ ದಿನೇಶ್ ಗುಂಡೂರಾವ್ ವಿಚಾರಿಸಿದ್ದಾರೆ. ಯಾಕಂದರೆ ಈಗ ಅವರೇ ಉಸ್ತುವಾರಿ ವಹಿಸ್ಕೊಂಡಿರೋದ್ರಿಂದಾಗಿ ಏನೇ ಕೋಮು ಗಲಭೆಗಳು ಅಥವಾ ಸಾವುಗಳಾಗಿರ್ಬೋದು, ಜಾಸ್ತಿ ಒತ್ತಡ ಇದ್ದೇ ಇರುತ್ತೆ. ಶಾಂತಿ ಸುವ್ಯವಸ್ಥೆ ಕಾಪಾಡುವಂಥ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನವನ್ನು ಮಾಡ್ತೀವಿ ಅಂತ ದಿನೇಶ್ ಗುಂಡೂರಾವ್ ಈಗಾಗಲೇ ಹೇಳಿದ್ದಾರೆ. ಆಸ್ಪತ್ರೆಗೂ ಕೂಡ ಹೋದರು. ಕಲಂದರ್ ಶಾಫಿ ಏನು ಗಾಯಗೊಂಡಿದ್ದಾನೆ. ಅಬ್ದುಲ್ ರಹೀಂ ಜೊತೆಗೆ ಅವತ್ತಿದ್ದಂಥವನು ಮರಳು ಅನ್ಲೋಡ್ ಮಾಡ್ತಾ ಇದ್ದ. ಆತನ ಮೇಲೂ ಕೂಡ ಸಣ್ಣ ದಾಳಿ ಆಗಿದೆ. ಆತನ ಆರೋಗ್ಯವನ್ನು ಕೂಡ ವಿಚಾರಿಸಿದರು. ಜೊತೆಗೆ ಅಬ್ದುಲ್ ರಹೀಂ ಅವ್ರ ಮನೆಗೆ ಹೋಗಿ ಅವರ ತಂದೆಗೆ ಸಾಂತ್ವನ ಹೇಳಿದರು. ಅವರ ಇಡೀ ಕುಟುಂಬಸ್ಥರಿಗೆ ಧೈರ್ಯವನ್ನು ತುಂಬಿದರು. ಮಾಡಿದರೆ ಈಗ ಅವನೇ ಹೇಳಿದ ಅವನೇ